ಕರುನಾಡಿಗೆ ಭಕ್ತಿಪೂರ್ವಕ ನಮಸ್ಕಾರಗಳು. ಇವತ್ತು 8 ಜುಲೈ 2026. ಕೆಸೆಟ್ 2026 11 ಅಕ್ಟೋಬರ್ದಂದು ನಡೆಯಲಿದೆ. ಈ ಪರೀಕ್ಷೆಯಲ್ಲಿ ನಿಮಗೆಲ್ಲರಿಗೂ ಯಶಸ್ಸು ಸಿಗಲೇಬೇಕು ಎಂಬ ಸಿಗಲೇಬೇಕು ಎಂಬ ಹಠ ತೊಟ್ಟು ನಾನು ಈ ವಿಡಿಯೋಗಳನ್ನು ಮಾಡುತ್ತಿದ್ದೇನೆ. ನನ್ನ ವಿಡಿಯೋಗಳು ತುಂಬ ಹಳೆಯ ಕಾಲದ ವಿಡಿಯೋಗಳು. ಸೊ ದಯವಿಟ್ಟು ತಾವು ಬೋರ್ಡ್ ಮೇಲೆ ಬರೆದಂಥ ಪಾಯಿಂಟ್ಸ್ಗಳನ್ನು ನಿಮ್ಮ ನೋಟ್ಬುಕ್ದೊಳಗೆ ಬರೆದು ಅದನ್ನು ಓದಿಕೊಳ್ಳಬೇಕು, ಅಥವಾ ಬೋರ್ಡ್ ಮೇಲೆ ಇರುವಂಥ ಪಾಯಿಂಟ್ಸ್ಗಳನ್ನು ಸ್ಕ್ರೀನ್ಶಾಟ್ ತೆಗೆದುಕೊಂಡು ಅದನ್ನು ರಿವಿಷನ್ ಮಾಡಬೇಕು. ಪೇಪರ್ 1 ಅದ ಮೊದಲನೇ ಯೂನಿಟ್ ಟೀಚಿಂಗ್ ಅಪ್ಟಿಟ್ಯೂಡ್, ಇದರ ಆಧಾರಿತ 100 ಗೋಲ್ಡನ್ ಪಾಯಿಂಟ್ಸ್ಗಳ ಬಗ್ಗೆ ನಾವು ನೋಡುತ್ತಿದ್ದೇವೆ. ಈಗ ಕೊನೆಯ ಹಂತದೊಳಗಿದ್ದೀವಿ. 95 ಗೋಲ್ಡನ್ ಪಾಯಿಂಟ್ಸ್ಗಳು ಮುಗಿದಿವೆ. ಈಗ 96. ಎಪಿಸ್ಟೆಮಾಲಜಿ ಎಂದರೆ ಏನು? ಎಪಿಸ್ಟೆಮಾಲಜಿ ಎಂದರೆ ಥಿಯರಿ ಆಫ್ ನಾಲೆಜ್, ಜ್ಞಾನದ ಸಿದ್ಧಾಂತ. ಪ್ರತಿಯೊಂದು ಜ್ಞಾನಕ್ಕೊಂದೊಂದು ಸಿದ್ಧಾಂತ ಇರ್ತೈತಿ. ಹಂಗೆ ಎಪಿಸ್ಟೆಮಾಲಜಿ ಎಂದರೆ ಥಿಯರಿ ಆಫ್ ನಾಲೆಜ್. ಎಜುಕೇಷನ್ ಎಂಬ ಶಬ್ದವು ಎಜುಕ್ಯಾಟಮ್ ಶಬ್ದದಿಂದ ಬಂದಿದೆ. ಎಜುಕ್ಯಾಟಮ್ ಈ ಶಬ್ದದ ಅರ್ಥ ಟು ಗ್ರೋ ಅಂದರೆ ಬೆಳೆಯುವುದು, ಬೆಳೆ. ಸೈರಿಲ್ ಬರ್ಟ್ ಅನ್ನೋರು ಶಿಕ್ಷಣ ತಜ್ಞ ಈ ಕಾನ್ಸೆಪ್ಟನ್ನು ಹೇಳಿದ್ದಾರೆ. ಯಾವುದು? ಎಜುಕೇಷನಲ್ ಕೋಶಂಟ್, ಶೈಕ್ಷಣಿಕ ಬುದ್ಧಿಮತ್ತೆ. ಎಜುಕೇಷನಲ್ EQ, ಎಜುಕೇಷನಲ್ ಕೋಶಂಟ್ ಫಾರ್ ಬ್ಯಾಕ್ವರ್ಡ್ ಚಿಲ್ಡ್ರನ್, ಬ್ಯಾಕ್ವರ್ಡ್ ಸ್ಟೂಡೆಂಟ್. ಶಿಕ್ಷಣದಲ್ಲಿ ಹಿಂದುಳಿದ ವಿದ್ಯಾರ್ಥಿಗಳಿಗಾಗಿ ಎಜುಕೇಷನಲ್ ಕೋಶಂಟನ್ನು ಹೇಳಿದ ವ್ಯಕ್ತಿ ಸೈರಿಲ್ ಬರ್ಟ್ ಅವರು. CWSN, ಸಿ ಅಂದರೆ ಚಿಲ್ಡ್ರನ್, W ಅಂದರೆ ವಿತ್, ಎಸ್ ಅಂದರೆ ಸ್ಪೆಷಲ್ ನೀಡ್ಸ್, ಚಿಲ್ಡ್ರನ್ ವಿತ್ ಸ್ಪೆಷಲ್ ನೀಡ್ಸ್. ಇನ್ನು ಜೀನ್ ಜಾಕ್ವಿಸ್ ರೂಸೋ ಅನ್ನುವ ಒಬ್ಬ ತತ್ವಜ್ಞಾನಿ, ಫ್ರೆಂಚ್ ತತ್ವಜ್ಞಾನಿ ರೂಸೋ ಅನ್ನೋರು ಒಂದು ಗ್ರಂಥವನ್ನು ಬರೆದಿದ್ದಾರೆ. ಎಮಿಲಿ ಅನ್ನೋ ಒಂದು ಗ್ರಂಥ. ಒಂದು ಹುಡುಗಿ ಹೆಸರಿದೆ ಎಮಿಲಿ. ಈ ಗ್ರಂಥದ ಸಬ್ ಟೈಟಲ್ ಆನ್ ಎಜುಕೇಷನ್, ಶಿಕ್ಷಣಕ್ಕೆ ಸಂಬಂಧಪಟ್ಟ ವಿಚಾರಗಳನ್ನು ಅವರು ಇದರಲ್ಲಿ ವ್ಯಕ್ತಪಡಿಸಿದ್ದಾರೆ. ಈ ಗ್ರಂಥ ಒಟ್ಟು 5 ಬುಕ್ಗಳಿಂದ ಕೂಡಿದೆ. 1, 2, 3, 4, 5 ಬುಕ್ ಕೂಡಿ ಈ ಗ್ರಂಥ ಬರೆದಿದ್ದಾರೆ. 1762 1762ರಲ್ಲಿ ಇದನ್ನು ಪಬ್ಲಿಷ್ ಮಾಡಿದರು. ಎಲ್ಲಿ? ಫ್ರೆಂಚ್ ಭಾಷೆದೊಳಗೆ. ಆಮೇಲೆ 1763ರಲ್ಲಿ ಇಂಗ್ಲೀಷದಲ್ಲಿ ಇದನ್ನು ಪಬ್ಲಿಷ್ ಮಾಡಿದ್ದಾರೆ. ಇವರು ದ ನೇಚರ್ ಆಫ್ ಮ್ಯಾನ್, ಮನುಷ್ಯನ ಸ್ವಭಾವ ಹೇಗಿದೆ, ಆ್ಯಂಡ್ ದ ನೇಚರ್ ಆಫ್ ಎಜುಕೇಷನ್, ಶಿಕ್ಷಣದ ಸ್ವರೂಪ ಹೇಗೆ ಬೇಕು ಅನ್ನೋದನ್ನು ಈ ಬುಕ್ಕಲ್ಲಿ, ಈ ಗ್ರಂಥದಲ್ಲಿ ರೂಸೋ ಇವರು ತಿಳಿಸಿದ್ದಾರೆ. ಪೆಡಗಾಗಿ ಬಗ್ಗೆ ಕೂಡ ಇವರು ಮಾಹಿತಿಯನ್ನು ನೀಡಿದ್ದಾರೆ. ಸೊ ಹೀಗೆ ಇಲ್ಲಿವರೆಗೆ ಒಂದು 100 ಗೋಲ್ಡನ್ ಪಾಯಿಂಟ್ಸನ್ನು ನಾನು ಹೇಳಿದ್ದೇನೆ. ದಯವಿಟ್ಟು ಇವುಗಳನ್ನು ತಾವು ರಿವಿಷನ್ ಮಾಡಿ ಎಕ್ಸಾಮ್ಗೆ ಹೋಗಿ ಕೆಸೆಟ್ ಎಕ್ಸಾಮ್ ಬರೆದು ಅದರಲ್ಲಿ ಉತ್ತೀರ್ಣರಾಗಬೇಕು. ನೀವು ಉತ್ತೀರ್ಣ ಆಗುತ್ತೀರಿ, ನೀವು ಕೆಸೆಟ್ ಪಾಸ್ ಆಗುತ್ತೀರಿ ಎಂಬ ನಂಬಿಕೆಯೊಂದಿಗೆ ಈ ವಿಡಿಯೋಗಳನ್ನು, ಈ ಪಾಯಿಂಟ್ಸ್ಗಳನ್ನು ತುಂಬ ಶ್ರಮಪಟ್ಟು ನಾನು ಬರೆಯುತ್ತಿದ್ದೇನೆ. ದಯವಿಟ್ಟು ನನ್ನ ಶ್ರಮದ ಪ್ರತಿಫಲ ನಿಮಗೆಲ್ಲರಿಗೂ ಸಿಗಲೇಬೇಕು. ವಿಡಿಯೋಗಳನ್ನು ಸುಮ್ಮನೆ ಕ್ಯಾಶುವಲ್ ಆಗಿ ನೋಡೋದಕ್ಕಿಂತ ತುಂಬ ಸೀರಿಯಸ್ ಆಗಿ ವಿಡಿಯೋಗಳನ್ನು ನೋಡ್ರಿ. ಇಲ್ಲ ಸರ್, ನಮಗೆ ವಿಡಿಯೋ ನೋಡೋ ಸಲುವಾಗಿ ಟೈಮ್ ಇಲ್ಲ ಸರ್, ತುಂಬ ಸಿಕ್ಕಾಪಟ್ಟೆ ನಾವು ಕೆಲಸದೊಳಗೆ ಬಿಜಿ ಇದ್ದೀವಿ ಅನ್ನೋರು, ಅಥವಾ ವಿಡಿಯೋ ನೋಡ್ಕೋಂತ ನಮಗೆ ಬೋರ್ ಆಗ್ತದಲ್ಲ ಸರ್, ವಿಡಿಯೋದೊಳಗೆ ಹೇಳೋ ಎಲ್ಲ ಪಾಯಿಂಟ್ಸ್ಗಳನ್ನು ನಾವು ನೋಟ್ಬುಕ್ದೊಳಗೆ ಬರೆಯೋದು ಆಗಂಗಿಲ್ಲ ಸರ್, ಅದಕ್ಕೆ ನಾವು ಶಾರ್ಟಾಗಿ ಏನಾದರೂ ಮಾಡಲಿಕ್ಕೆ ದಾರಿ ಹೇಳುವಂತಂದ್ರೆ ಶಾರ್ಟಾಗಿ ಹೇಳಬೇಕಾದ್ರೆ ಇದೊಂದು ಬುಕ್ ರೀ. ಇದು ನನ್ನ ಗ್ರಂಥ. ರೂಸೋ ಅವರು ಬರೆದಿದ್ದು ಎಮಿಲಿ ಗ್ರಂಥ. ಇದು ನಿಮ್ಮ DGK ಸರ್ ಅವರು, ನಿಮ್ಮ ದಾನಯ್ಯ ಸರ್ ಅವರು ಇದು ಬರೆದಿರುವ ಇದು ಬುಕ್. ಕೆಸೆಟ್ ಗ್ರಂಥ ಇದು. ಎಮಿಲಿ ಗ್ರಂಥ, ದಾನಯ್ಯನ ಗ್ರಂಥ. ಸೊ ಅದ್ಭುತವಾದ ನನ್ನ ಬುಕ್ಕಿಗೆ ನಾನೇ ಇಷ್ಟು ಯಾಕೆ ಹೊಗಳ್ತಾ ಇದ್ದೀನಿ ಅಂದ್ರೆ,
ಈ ಹೊಸ ಎಡಿಷನ್ ಬುಕ್ ತಾವೆಲ್ಲರೂ ತೆಗೆದುಕೊಂಡು ಇದನ್ನು ಓದಬೇಕು. ಹೊಸ ಎಡಿಷನಲ್ಲಿ ಒಳ್ಳೆಯ ಮಾಹಿತಿಯನ್ನು ನಾನು ನೀಡಿದ್ದೇನೆ. ದೇಶದ ಎಲ್ಲ ರಾಜ್ಯಗಳಿಗೆ ಸೆಟ್ ಎಕ್ಸಾಮ್ ಬರೆದು ಬಂದಾಗ ರಿಪೀಟ್ ಬರುವ ಕನ್ಸೆಪ್ಟ್ ಯಾವುದು ಅನ್ನೋದನ್ನು ಅನಾಲಿಸಿಸ್ ಮಾಡಿ ಸೆಂಟ್ರಲ್ ಯೂನಿವರ್ಸಿಟಿದೊಳಗೆ ಇರುವಂಥ ಸಿಲೆಬಸ್ ಮತ್ತು ಅಲ್ಲಿರುವ ಗ್ರಂಥಗಳನ್ನು ರೆಫರೆನ್ಸ್ ಆಗಿ ನೋಡಿಕೊಂಡು ಎಕ್ಸಾಕ್ಟ್ ಏನು ಕೇಳ್ತಾನೆ ಅನ್ನೋದನ್ನು ಶುದ್ಧ ಭಾಷೆಯಲ್ಲಿ ಈ ಬುಕ್ಕನ್ನು ಬರೆದಿದ್ದೇನೆ. ಸೊ ಕೈ ಮುಗಿದು ವಿನಂತಿ, ಈ ಬುಕ್ಕದ ಬೆಲೆ ನನಗೆ ಗೊತ್ತು, ಈ ಬುಕ್ಕದ ಬೆಲೆ ಇದನ್ನು ತೆಗೆದುಕೊಂಡು ಇದ್ರ ಮೇಲೆ ನಂಬಿಕೆ ಇಟ್ಟು ಓದಿದಂಥ ವಿದ್ಯಾರ್ಥಿಗಳಿಗೆ ಗೊತ್ತು. ಸೊ ಇದಕ್ಕಿಂತ ಮುಂಚೆ ಬರೆದಿದ್ದು ಬುಕ್ದೊಳಗೆ ಏನೇನು ತಪ್ಪದ ಅದನ್ನು ನಾನು ಚೇಂಜ್ ಮಾಡಿದ್ದೇನೆ, ಅದನ್ನು ತಿದ್ದುಪಡಿ ಮಾಡಿದ್ದೇನೆ. ಅಲ್ಲಿ ತಪ್ಪುಗಳದವ್ರಿಗೆ ಕಾಗುಣಿತೆಗಳು ತಪ್ಪು, ಸ್ವಲ್ಪ ಮಾಹಿತಿ ತಪ್ಪದ ಅಂತೇಳಿ ಏನೇ ನಿಮ್ಮ ಸಲಹೆಗಳು ಅದನ್ನು ಸ್ವೀಕಾರ ಮಾಡಿ ಆದಷ್ಟು ದೋಷರಹಿತ ವ್ಯವಸ್ಥಿತವಾಗಿ ಈ ಬುಕ್ಕನ್ನು ಬರೆದಿದ್ದೇನೆ. ಇಲ್ಲಿವರೆಗೆ ಬರೆದ ಎಲ್ಲ ಬುಕ್ಗಳಲ್ಲಿ ಇದು ಬುಕ್ ಅದ್ಭುತ ಬುಕ್ಕ. ಸೊ ಹೀಗಾಗಿ ನನ್ನ ಮೇಲೆ ನಂಬಿಕೆ ಇಟ್ಟು ನಾನು ಸಂಗ್ರಹ ಮಾಡಿದ ಈ ಕಂಟೆಂಟ್ ಮೇಲೆ ವಿಶ್ವಾಸ ಇಟ್ಟು ಇದನ್ನು ತಾವೆಲ್ಲರೂ ತೆಗೆದುಕೊಳ್ಬೇಕು. ಇದ್ರ ಜೊತೆಗೆ ಇದು ಸಂಪುಟ 1 ಅಂತೇಳಿ ಕ್ವಶನ್ ಬ್ಯಾಂಕ್ ಇದೆ. ಒಂದು ಥಿಯರಿ ಓದಿದ ತಕ್ಷಣ ಇದನ್ನು ಓದಬೇಕು. ಸೊ ಈ ಬುಕ್ಗಳಿಂದನೇ ನಾನು ಬೋರ್ಡ್ ಮೇಲೆ ಬರೆದಿದ್ದೆಲ್ಲ. ಇದು ಕನ್ನಡ ಮೀಡಿಯಮ್ದಲ್ಲಿ ಬುಕ್ ಇದೆ. ಆಮೇಲೆ ಇಂಗ್ಲೀಷ್ ಮೀಡಿಯಮ್ ಓದುವಂಥ ವಿದ್ಯಾರ್ಥಿಗಳು ಈ ಬುಕ್ಕನ್ನು ತೆಗೆದುಕೊಳ್ಬೇಕು. ಇದೊಂದು ಸಣ್ಣ ಥಿಯರಿ ಬುಕ್ ಇದೆ. ಓಕೆ, ಸೊ ದಯವಿಟ್ಟು ನನ್ನ ವಿಡಿಯೋಗಳನ್ನು ತಾವೆಲ್ಲರೂ ಲೈಕ್ ಮಾಡಬೇಕು, ನನ್ನ ವಿಡಿಯೋಗಳನ್ನು ಶೇರ್ ಮಾಡಿಕೊಳ್ಬೇಕು, ನನ್ನ ವಿಡಿಯೋಗಳನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಬೇಕು. ಅಂದ್ರೆ ನನ್ನ ಯೂಟ್ಯೂಬ್ ಚಾನಲ್ ತಾವೆಲ್ಲರೂ ಸಬ್ಸ್ಕ್ರೈಬ್ ಮಾಡಿರಿ ಅಂತೇಳಿ ಕಳಕಳಿನಿಂದ ನಮ್ರತೆಯಿಂದ ಬೇಡಿಕೊಳ್ಳುತ್ತೇನೆ. ಸಬ್ಸ್ಕ್ರೈಬ್ ಮಾಡಿ ಅದರಿಂದ ತಾವೆಲ್ಲರೂ ಲಾಭ ಪಡೆದುಕೊಳ್ಳಬೇಕು. ನೀವು ಬೆಳೆಯಿರಿ, ನಿಮ್ಮ ಜೊತೆಗೆ ನನ್ನನ್ನು ಕೂಡ ಬೆಳೆಸಿರಿ ಅನ್ನುವ ಪ್ರಾರ್ಥನೆಯೊಂದಿಗೆ ಇನ್ನು ಯೂನಿಟ್ ನಂಬರ್ 2 ನಾವು ಪ್ರಾರಂಭ ಮಾಡೋಣ. ಈಗ ಯೂನಿಟ್ 1 100 ಗೋಲ್ಡನ್ ಪಾಯಿಂಟ್ಸ್ ಮುಗಿದಿವೆ. ನನಗೆ ಈ 10 ಯೂನಿಟ್ದು ಗೋಲ್ಡನ್ ಪಾಯಿಂಟ್ಸನ್ನು ಹೇಳಬೇಕಾಗಿದೆ. ಇದು ಹೇಳಿದ ನಂತರ ಮತ್ತೆ ಮುಂದೆ ಏನು ಮಾಡಬೇಕು ಅನ್ನೋದು ನಾನು ನಿಮಗೆ ಹೇಳುತ್ತೇನೆ. ಸೊ ಸಮಯ ತುಂಬ ಕಡಿಮೆ ಇದೆ, ಇದರ ಬೆನಿಫಿಟ್ ಪಡೆದುಕೊಳ್ಬೇಕು. ಧನ್ಯವಾದ.